ಟಾಕ್ಸಿಕ್ 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 ಎಲ್ಲಿ ನೋಡಿದ್ರು ಎಷ್ಟವದೇ ಅಬ್ಬರ. ಹೌದು ಸ್ನೇಹಿತರೆ, ಒಂದು ಕರ್ನಾಟಕದ ಕನ್ನಡಿಗರ ಪಾಲಿಗೆ ದೀಪಾವಳಿ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಹಾಗಿದ್ರೆ ಟಾಕ್ಸಿಕ್ ಸಿನಿಮಾ ಹೇಗಿದೆ, ಏನೇನೆಲ್ಲ ವಿಜುವಲ್ಸ್ ಹಾಕಿದ್ದಾರೆ, ಯಾವ ರೀತಿ ಇದೆ ಮೂವಿ, ಟೋಟಲಾಗಿ ಮೂವಿ ನೋಡ್ಬೋದಾ ಅಥವಾ ನೋಡಬಾರ್ದಾ, ಯಾವ ರೀತಿ ಇದೆ ಟೋಟಲಾಗಿ, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ವಿಡಿಯೋದಲ್ಲಿ ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಂಡು ಬರೋಣ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ಮೊಟ್ಟ ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದರೆ, ಟಾಕ್ಸಿಕ್ ಸಿನಿಮಾ ಸರಿಯಾಗಿಲ್ಲ, ಅದು ಒಂದು ಅವಹೇಳನಕಾರಿ, ಒಂದು ಕನ್ನಡ ಸಿನಿಮಾಗೆ ಅದು ಸೂಟ್ ಆಗೋಲ್ಲ, ಈ ಥರದ ಮಾತುಗಳನ್ನ ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದಾರೆ. ಸೊ ಇವರ ಬಗ್ಗೆ ನಿಮ್ಗೆ ಏನು ಅನ್ನಿಸುತ್ತೆ? ಯಶ್ ರವರು ಮಾಡಿರೋದು ಸರಿನಾ? ಈ ಒಂದು ನಿರ್ಧಾರ ಸರಿನಾ? ಸೊ ಈ ಒಂದು ಮೂವಿ ಹಿಟ್ ಆಗಬೇಕಾ ಅಥವಾ ಒಂದು ಫ್ಲಾಪ್ ಆಗಬೇಕಾ? ಇದರ ಬಗ್ಗೆ ಟೋಟಲಾಗಿ ನಿಮ್ಗೆ ಏನು ಅನ್ನಿಸ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ಮೊಟ್ಟ ಮೊದಲಾಗಿ ಟಾಕ್ಸಿಕ್ ಬಗ್ಗೆ ಮಾತನಾಡಬೇಕಂದ್ರೆ ತುಂಬ ಖುಷಿಯಾಗುತ್ತೆ, ಹೆಮ್ಮೆ ಆಗುತ್ತೆ. ಯಾಕಪ್ಪ ಅಂತಂದರೆ ಇವತ್ತು ನಮ್ಮ ಕರ್ನಾಟಕದ ಪಾಲಿಗೆ ದೀಪಾವಳಿ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಸೊ ಅಷ್ಟೊಂದರ ಮಟ್ಟಿಗೆ ಟಾಕ್ಸಿಕ್ ಸೆನ್ಸೇಷನನ್ನು ಕ್ರಿಯೇಟ್ ಮಾಡಿತ್ತು. ಸೊ ಅಷ್ಟೊಂದರ ಮಟ್ಟಿಗೆ ಟಾಕ್ಸಿಕ್ನನ್ನು ಎಲ್ಲರೂ ಕೂಡ ಕಾಯ್ತಾಯಿದ್ರು, ಟಾಕ್ಸಿಕ್ ಯಾವಾಗ ಬರುತ್ತೆ. ಸೊ ಆಲ್ಮೋಸ್ಟ್ 2-3 ಬಾರಿ ಒಂದು ಪೋಸ್ಟ್ಪೋನ್ ಆದಂಥ ಟಾಕ್ಸಿಕ್ ಇಂದು ರಿಲೀಸ್ ಆಗಿದೆ. ಸೊ ಇವತ್ತಿಗೆ ಹೇಳಬೇಕಪ್ಪ ಅಂತಂದರೆ ಯಶ್ ಅಭಿಮಾನಿಗಳು ತುಂಬ ಖುಷಿಯಿಂದ ಇದ್ದಾರೆ. ಸೊ ಯಶ್ ಅಭಿಮಾನಿಗಳು ತಲೆ ತೆಗೆಸೋ ರೀತಿಯಲ್ಲಿ ಯಾವುದೇ ಒಂದು ಚಿತ್ರದಲ್ಲಿ ಒಂದು ಸನ್ನಿವೇಶಗಳು ಇಲ್ಲ. ಸೊ ಚಿತ್ರದಲ್ಲಿ ಸನ್ನಿವೇಶಗಳು ಯಾವ್ಯಾವ ಸನ್ನಿವೇಶಗಳು ಒಂದು ಡಿಸ್ಕ್ಲೈಮರ್ ಕೊಟ್ಟಿದ್ದಾರೋ, ಸೊ ಯಾವ ಒಂದು ಸನ್ನಿವೇಶಗಳಿಗೆ ಜಗಳ ಆಗ್ಬೋದು ಅಂತ ಅನಿಸುತ್ತೋ ಆ ಎಲ್ಲ ಸನ್ನಿವೇಶಗಳನ್ನು ಮೊದಲೇ ಒಂದು ಶಾರ್ಟ್ಸ್ನ ರೀತಿಯಲ್ಲಿ ಒಂದು ಹೊರಬಿಟ್ಟಿದ್ದಾರೆ. ಸೊ ಅದು ಒಂದು ಒಳ್ಳೆಯ ಸಂಗತಿ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಸೊ ಒಟ್ಟಾರೆಯಾಗಿ ಮೂವಿ ಬಗ್ಗೆ ಹೇಳಬೇಕಪ್ಪ ಅಂತಂದರೆ ಎಷ್ಟವರು ಮೊದಲೇ ಹೇಳಿದ್ದಾರೆ ಇದು ಚಿಕ್ಕ ಮಕ್ಕಳಿಗೆಲ್ಲ, ಅಡಲ್ಟ್ಸ್ಗಳಿಗೆ ಮಾತ್ರ ಅಂತ. ಸೊ ಅವರು ಯಾವ ರೀತಿಯಲ್ಲಿ ಹೇಳಿದಾರೆಪ್ಪ ಅಂತಂದರೆ ಚಿಕ್ಕ ಮಕ್ಕಳಿಗೆ ಮಾತ್ರ ಅಲ್ಲ ಅಷ್ಟೇ ಅಂತ ಯಾಕೆ ಹೇಳಿದ್ರಪ್ಪ ಅಂತಂದರೆ ಅಡಲ್ಟ್ಸ್ಗಳಿಗೆ ಮಾತ್ರ ಅಂದರೆ, ಸೊ ಇಲ್ಲಿ ಎಷ್ಟವರು ಹೇಳಿರೋದು ಮೆಂಟಾಲಿಟಿಯಿಂದ. ಸೊ ಒಂದು ಚಿಕ್ಕ ಮಕ್ಕಳ ಥರ ಬುದ್ಧಿ ಇರೋರಿಗೆ ಇದು ಈ ಮೂವಿ ಅಲ್ಲ. ಸೊ ಒಂದು ಅಡಲ್ಟ್ಸ್ ಅಂದರೆ ಒಂದು ಸರಿಯಾಗಿ ಬುದ್ಧಿ ಇರೋರಿಗೆ ಮಾತ್ರ ಈ ಒಂದು ಮೂವಿ ಅನ್ನೋ ಮಾತನ್ನು ಎಷ್ಟವರು ಮೊದಲೇ ಹೇಳಿದ್ದಾರೆ. ಇನ್ನು ಮೂವಿ ಬಗ್ಗೆ ಮಾತನಾಡಬೇಕಂದ್ರೆ ಸೂಪರ್ ಸಖತ್ತಾಗಿದೆ. ಸೊ ಮೂವಿಗೆ ಯಾವುದೇ ರೀತಿ ಹೆಸರಿಡುವಂಥ ಒಂದು ಮೂವಿನೇ ಅಲ್ಲ, ತುಂಬ ಚೆನ್ನಾಗಿ ಮೂವಿ ಮೂಡಿ ಬಂದಿದೆ. ಖಂಡಿತವಾಗ್ಲೂ ಒಂದು ಒಳ್ಳೆಯ ಮೂವಿ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಸೊ ಒಂದು ಕನ್ನಡಿಗರ ಮೂವಿ ಯಾವ ಥರ ಇರುತ್ತೋ ಅದೇ ಥರ ಇದೆ. ಸೊ ಕನ್ನಡಿಗರು ಯಾವ ಥರ ಬೆಳಿಬೇಕು ಒಂದು ಅಂತಕ್ಕಂಥದ್ದನ್ನು ಯಶ್ರವರನ್ನು ನೋಡಿ ಒಂದು ಕಲಿಬೇಕು. ಸೊ ಇಷ್ಟೊಂದು ದೊಡ್ಡ ಸಾಧನೆಯನ್ನು ಮಾಡಿದಂಥ ಯಶ್ರವರ ಮೂವಿ ಬಗ್ಗೆ ಮಾತನಾಡೋಕ್ಕೆ ನನಗೂ ಕೂಡ ಇಂದು ಹೆಮ್ಮೆ ಆಗ್ತಾ ಇದೆ. ಸೊ ಇನ್ನು ಮೂವಿ ಬಗ್ಗೆ ಹೇಳಬೇಕಪ್ಪ ಅಂತಂದರೆ, ಮೂವಿ ಬಗ್ಗೆ ನಾನು ಹೇಳೋದಕ್ಕಿಂತ ಎಕ್ಸ್ಪ್ಲೇನ್ ಮಾಡಿದರೆ ಆ ಮೂವಿಯ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಸೊ ದಯವಿಟ್ಟು ಎಲ್ಲರೂ ಕೂಡ ಒಂದು ಥಿಯೇಟರ್ಗೆ ಹೋಗ್ಬಿಟ್ಟು ಒಂದು ಮೂವಿಯನ್ನು ನೋಡ್ಕೊಂಡು ಬನ್ನಿ, ನಮ್ಮ ಕನ್ನಡಿಗರನ್ನ ಬೆಳೆಸಿ ಹಾರೈಸೋಣ. ಸೊ ಯಶ್ರವರ ಟಾಕ್ಸಿಕ್ ಮೂವಿ ಸತತವಾಗಿ ತುಂಬ ದಿನಗಳ ಕಾಲ ಓಡಲಿ. ಸೊ 100 ಡೇಸನ್ನು ಆದಷ್ಟು ಬೇಗ ಕಂಪ್ಲೀಟ್ ಮಾಡಲಿ. ಸೊ ಯಾವುದೇ ರೀತಿಯ ಒಂದು ಟಾಕ್ಸಿಕ್ ಸಿನಿಮಾಗೆ ನೆಗೆಟಿವ್ ಕಮೆಂಟ್ಗಳು ಬೇಡ. ನಮ್ಮ ಕನ್ನಡಿಗರು, ಕನ್ನಡದ ಮನೆ ಮಕ್ಕಳು ಬೆಳೀಬೇಕು. ಸೊ ಕನ್ನಡಿಗರ ಒಂದು ಟಾಕ್ಸಿಕ್ ಸಿನಿಮಾದ ಕುರಿತು ಒಂದು ನೆಗೆಟಿವ್ ಕಮೆಂಟ್ಸನ್ನು ಹರಡಿಸೋಕ್ಕೆ ತುಂಬ ಜನ ಕಾಯ್ಕೊಂಡು ಕೂರ್ತಿದ್ದಾರೆ. ಸೊ ಟಾಕ್ಸಿಕ್ ಸಿನಿಮಾ ಆದಷ್ಟು ಬೇಗ 100 ಡೇಸನ್ನು ಕಂಪ್ಲೀಟ್ ಮಾಡಿ ಒಳ್ಳೆಯದಾಗಿ ಚೆನ್ನಾಗಿ ಓಡಲಿ. ಸೊ ಆದಷ್ಟು ಬೇಗ ಒಂದು ಒಳ್ಳೆಯ ಹೆಸರನ್ನು ತೆಗೆದುಕೊಂಡು ಬರಲಿ. ನಮ್ಮ ಫ್ಯಾನ್ ಇಂಡಿಯಾ ಮೂವಿ ಅವ್ರದ್ದು ಯಶ್ರವ್ರದ್ದು ತುಂಬಾ ಸಖತ್ ಸೂಪರ್ ಹಿಟ್ ಆಗಿಬಿಟ್ಟು ಮತ್ತೊಂದೇ ವರ್ಲ್ಡ್ ರೆಕಾರ್ಡನ್ನು ಪಡೀಲಿ ಅನ್ನೋದನ್ನು ಹಾರೈಸೋಣ. ಈ ಒಂದು ಟಾಕ್ಸಿಕ್ ಬಗ್ಗೆ ನಿಮ್ಗೆ ಅನ್ನಿಸ್ತೇನೆ ಅಂದರೆ ಕಮೆಂಟ್ ಮಾಡಿ.